ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅವಧಿ ಪೂರ್ಣ ಮಾಡೋದಿಲ್ವಾ? ದಾವಣಗೆರೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯಿಂದ ಹಿಂಗಿದ್ದೊಂದು ಪ್ರಶ್ನೆ ಹುಟ್ಟುಕೊಂಡಿದೆ. ಸಿದ್ದರಾಮಯ್ಯ ಸಿಎಂ ಆಗಿ 5 ವರ್ಷಗಳ ಕಾಲ ಮುಂದುವರಿಬೇಕು. ಸಿದ್ದರಾಮಯ್ಯ ಮುಂದುವರಿಬೇಕಾದ್ರೆ ನಾವು ಹೋರಾಟ ಮಾಡಬೇಕಾಗಿದೆ. 5 ವರ್ಷ ಸಿಎಂ ಆಗಬೇಕಂದ್ರೆ ನಾವು ಒಗ್ಗಟ್ಟಾಗಬೇಕಿದೆ ಅಂದಿದ್ದಾರೆ ಯತೀಂದ್ರ. ದಾವಣಗೆರೆ ತಾಲೂಕಿನ ರುದ್ರನಕಟ್ಟೆ ಗ್ರಾಮದಲ್ಲಿ ಯತೀಂದ್ರ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ಕೊಟ್ಟಿದ್ದು ಹಲವು ಚರ್ಚೆ ಹುಟ್ಟುಹಾಕಿದೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಡಿಕೆಶಿ ಬಣ ಆಕ್ಷೇಪ ವ್ಯಕ್ತಪಡಿಸಿದ್ದು, ಬಹಿರಂಗವಾಗಿ ಇಂತಹ ಹೇಳಿಕೆ ನೀಡಿದ್ದಕ್ಕೆ ಬೆಂಬಲಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಬಣದ ಮಾಸ್ಟರ್ ಪ್ಲಾನ್ ಬಗ್ಗೆ ಡಿಕೆಶಿ ಬಣಕ್ಕೆ ಅನುಮಾನ. ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಅಂಥದ್ದೇನು ಹೇಳಿದ್ರು ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಪಕ್ಷ ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಸಮಾಜದಲ್ಲಿ ಯಾರು ಹಿಂದುಳಿದಿದ್ದಾರೆ ಅವ್ರಿಗೋಸ್ಕರ ಕೆಲಸ ಮಾಡಿದ್ರು, ಅವ್ರಿಗೋಸ್ಕರ ಸರ್ಕಾರಿ ಯೋಜನೆಗಳನ್ನ ತಂದಿದ್ರು. ಈಗ ಬಾರಿ ಮತ್ತೆ ನಾವೆಲ್ಲ ಒಗ್ಗಟ್ಟಾಗಿದ್ದರಿಂದ ಅವ್ರಿಗೆ ಮತ್ತೆ ಅಧಿಕಾರಕ್ಕೆ ಸಿಕ್ಕಕ್ಕೆ ಸಾಧ್ಯ ಆಗಿದೆ. ಹಿಂದುಳಿದ ವರ್ಗದವರು ಮತ್ತೊಮ್ಮೆ ಉನ್ನತ ಸ್ಥಾನದಲ್ಲಿ ಕೂರೋದಕ್ಕೆ ಸಾಧ್ಯ ಆಗಿದೆ. ಆದ್ರೆ ಅವ್ರು ಕೆಲಸ ಮಾಡಬೇಕು ಅಂತಂದ್ರೆ ಅವ್ರ ಅಧಿಕಾರ ಮುಂದುವರಿಬೇಕು. 5 ವರ್ಷಗಳ ತನಕ ಅವ್ರು ಮುಖ್ಯಮಂತ್ರಿಗಳಾಗುವಂತ ಪರಿಸ್ಥಿತಿ ಉಂಟಾಗಬೇಕು. ಅದಾಗಬೇಕು ಅಂತಂದ್ರೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಅವ್ರಿಗೆ ಇರಬೇಕು. ನೀವು ಖಂಡಿತ ಅವ್ರ ಹಿಂದೆ ನಿಂತಿರ್ತೀರಿ. ಯಾವಾಗಲೂ ಕೂಡ ಅವ್ರ ಹಿಂದೆ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೀರಿ. ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಇಡೀ ರಾಜ್ಯಾದ್ಯಂತ ಅವ್ರು ಹೋದಾಗೆಲ್ಲ ಹಿಂದುಳಿದ ವರ್ಗದವರು ಅವರಿಗೆ ತಮ್ಮ ಬೆಂಬಲ ಸೂಚಿಸಿದಿರಿ. ಮುಂದಿನ 4 ವರ್ಷಗಳು ಕೂಡ ನಿಮ್ಮ ಬೆಂಬಲ ಆಶೀರ್ವಾದ ಅವ್ರಿಗಿರ್ಲಿ. ನಮ್ಮ ಕಾಂಗ್ರೆಸ್ ಪಕ್ಷ ಇನ್ನು ಡಿಕೆಶಿಗೆ ಸಿಎಂ ಹುದ್ದೆ ಬಿಟ್ಕೊಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರಾ? ಸಿಎಂ ಆಗಿ ಅಪ್ಪನೇ ಮುಂದುವರಿಲಿ ಅಂತ ಯತೀಂದ್ರ ಹೇಳ್ತಿದ್ದಾರ? ತಮ್ಮ ಆಸೆಗೆ ಜಾತಿ ಕಾರ್ಡ್ ಪ್ಲೇ ಮಾಡಿದ್ರ ಯತೀಂದ್ರ? ಅಪ್ಪನ ಅಧಿಕಾರ ಮುಂದುವರಿಕೆ ಕನಸು ಬಿಚ್ಚಿಟ್ಟಿದ್ದಾರೆ ಯತೀಂದ್ರ. ಕುರುಬ ಸಮಾಜದವರೇ ಹೆಚ್ಚು ಭಾಗವಹಿಸಿದ್ದ ಸಮಾರಂಭದಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಹುದ್ದೆ ಬಿಟ್ಟುಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದ್ರ. ಜಾತಿ ಬಲದ ಮೂಲಕ ಸಿಎಂ ಹುದ್ದೆ ಉಳಿಸಿಕೊಳ್ಳೋದಕ್ಕೆ ರಣತಂತ್ರ ರೂಪಿಸಲಾಗ್ತಾ ಇದೆಯಾ? ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಯತೀಂದ್ರ ಹೇಳಿಕೆ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ ಅಂತ ರಾಯರೆಡ್ಡಿ ಈ ಹಿಂದೆ ಹೇಳಿದ್ರು. ಅದರ ಬೆನ್ನಲ್ಲೇ ಯತೀಂದ್ರರಿಂದ ಸಿಎಂ ಅವಧಿ ಪ್ರಸ್ತಾಪ ಆಗಿದೆ. ಪ್ರಶಾಂತ್, ಏನ್ ನಡೀತಾ ಇದೆ ನೋಡಿ ಭಾವನಾ, ಯಾವಾಗ ಕಾಂಗ್ರೆಸ್ ಒಂದು ರೀತಿ ಅಧಿಕಾರಕ್ಕೆ ಬಂತು ಅವತ್ತಿನಿಂದಲೇ ಈ ಒಂದು ಗಲಾಟೆ ಚಾಲೂ ಇದೆ. ಸಿದ್ದರಾಮಯ್ಯನವರು 2.5 ವರ್ಷ ಇರ್ತಾರ, ಡಿ ಕೆ ಶಿವಕುಮಾರ್ 2 ವರ್ಷದ ನಂತರ ಬರ್ತಾರ, ಅಥವಾ ಸಿದ್ದರಾಮಯ್ಯ 5 ವರ್ಷ ಉಳ್ತಾರ ಅಂತಕ್ಕಂಥ ಒಂದು ಚರ್ಚೆ ಡೇ 1ನಿಂದ ಆರಂಭವಿದೆ. ಆದರೆ ಇದಕ್ಕೊಂದು ಸಿಕ್ಕಾಮುರ್ತಫ್ ಅಂತಾರೆ. ಸಿಕ್ಕಾಮುರ್ತಫ್ ಅಂದರೆ ಒಂದು ರೀತಿ ಲೆಜಿಟಿಮಸಿಯನ್ನು ಡಾಕ್ಟರ್ ಯತೀಂದ್ರ ನಿನ್ನೆಯ ಭಾಷಣದಲ್ಲಿ ಕೊಟ್ಟಿದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದಿಂದ ತಮ್ಮ ಶಕ್ತಿಯನ್ನು ಡ್ರಾ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕುರುಬ ಸಮುದಾಯದಿಂದ ತಮ್ಮ ಶಕ್ತಿಯನ್ನು ಡ್ರಾ ಮಾಡ್ತಿದ್ದಾರೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣ್ತಾ ಇದೆ. ಡಾಕ್ಟರ್ ಯತೀಂದ್ರ ಏನು ಹೇಳಿದರು? ಕುರುಬ ಸಮುದಾಯ ಎಷ್ಟು ಗಟ್ಟಿಯಾಗಿ ಸಿದ್ದರಾಮಯ್ಯನವರ ಹಿಂದೆ ನಿಲ್ಲುತ್ತೋ ಅವರಷ್ಟು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಅವರ ಹೇಳಿಕೆಯ ಅರ್ಥವನ್ನು ಅಥವಾ ಆ ಹೇಳಿಕೆಯನ್ನು ವಿಶ್ಲೇಷಿಸುವುದಾದರೆ, ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಸಿದ್ದರಾಮಯ್ಯನವರು ಏನಕ್ಕೇನ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ. ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತು ಈ ಚರ್ಚೆ ಹೈಕಮಾಂಡ್ನಲ್ಲೂ ಇದೆ ಅಂತಕ್ಕಂಥದ್ದು ಯತೀಂದ್ರ ಮಾತಿನಿಂದ ಸ್ಪಷ್ಟವಾಗುತ್ತೆ. ಲೋಕಸಭಾ ಚುನಾವಣೆಯ ನಂತರವೋ 2 ವರ್ಷದ ನಂತರವೋ ಡಿ ಕೆ ಶಿವಕುಮಾರಿಗೆ ಅಧಿಕಾರವನ್ನು ಬಿಟ್ಟುಕೊಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರ ಬೆಂಬಲಿಗರು, ಸ್ವತಃ ಸಿದ್ದರಾಮಯ್ಯನವರ ಮಗ ತಮ್ಮ ಭಾಷಣದಿಂದ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲ 2.5 ವರ್ಷದ ನಂತರ ಡಿ ಕೆನೇ ಮುಖ್ಯಮಂತ್ರಿ ಆಗ್ತಾರೆ. ನಿನ್ನೆಯ ಮನೆಗೆ ಸರ್ಕಾರ ಅಂತಕ್ಕಂಥ ಒಂದು ಯೋಜನೆ ಏನಿದೆ, ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಭಾಗವಹಿಸದೆ ನೇರವಾಗಿ ಉಪಮುಖ್ಯಮಂತ್ರಿಗಳು ಈ ರೀತಿಯ ಜನಸ್ಪಂದನ ಕಾರ್ಯಕ್ರಮಗಳನ್ನು ನಡೆಸಿರ್ತಕ್ಕಂಥ ಉದಾಹರಣೆಗಳು ಕಡಿಮೆ. ಅಂದರೆ ಯಾವುದೇ ಒಂದು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಇಂಥ ಕಾರ್ಯಕ್ರಮಗಳನ್ನು ನಡೆಸ್ತಾರೆ, ನಂತರ ಸಚಿವರಿಗೆ ಆ ಕಾರ್ಯಕ್ರಮಗಳನ್ನು ವಹಿಸ್ಕೊಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್
ಮನೆ ಮನೆಗೆ ಸರ್ಕಾರ ಅಂತಕ್ಕಂಥ ಕಾರ್ಯಕ್ರಮವನ್ನು ನಡೆಸಿ ತನ್ನ ಜನಪ್ರಿಯತೆಯನ್ನು ಒಕ್ಕಲಿಗರ ಭಾಗದಲ್ಲಿ, ಬೆಂಗಳೂರು ಭಾಗದಲ್ಲಿ ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನನಗನ್ಸಿದ ಭಾವನಾ, ಈ ಇಡೀ ಕಾಂಗ್ರೆಸ್ ಸರ್ಕಾರ ಅಥವಾ ಕರ್ನಾಟಕದ ರಾಜಕಾರಣದ ಮುಂದಿನ ಕುತೂಹಲ ಏನು ಅಂತ ನೀವು ಕೇಳಿದರೆ, ಇರುವ ಒಂದೇ ಒಂದು ಹೆಚ್ಚು ಕುತೂಹಲ ಇರತಕ್ಕಂಥದ್ದು 2.5 ವರ್ಷದ ನಂತರ ಏನಾಗುತ್ತೆ ಅಥವಾ ಲೋಕಸಭಾ ಚುನಾವಣೆಯ ನಂತರ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಯಾಕಂದರೆ ಸಿದ್ದರಾಮಯ್ಯನವರ ಸ್ವಭಾವವನ್ನು ನೋಡಿದಾಗ ಅವರು ಆಯ್ತಪ್ಪ 2.5 ವರ್ಷದ ನಂತರ ನೀನು ಮುಖ್ಯಮಂತ್ರಿ ಆಗು ಅಂತಕ್ಕಂಥದ್ದನ್ನು ಬಿಟ್ಟುಕೊಡೋರಲ್ಲ. ಅದು ಯಾವುದೇ ರಾಜಕಾರಣಿ ಫಾರ್ ದಟ್ ಮ್ಯಾಟರ್ ಬಿಟ್ಕೊಡಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಕೂಡ ಹಠವಾದಿ. ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ, ಅವಕಾಶ ಸಿಕ್ಕರೆ ಈಗಲೇ ಮುಖ್ಯಮಂತ್ರಿ ಆಗಬೇಕು. ನೋಡಿ, ಈಗೆಲ್ಲ ಹೇಳ್ತಾರಲ್ಲ 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಅದು ರಾಜಕಾರಣಿಗಳಿಗೂ ಗೊತ್ತಿರುತ್ತೆ, ಅದು ಯಾವುದೇ ಗ್ಯಾರಂಟಿ ಇರಲ್ಲ. ಈ ರಾಜ್ಯದಲ್ಲಿ 10 ವರ್ಷ ಯಾರಿಗೂ ಅಧಿಕಾರನೇ ಕೊಟ್ಟಿಲ್ಲ ರಾಜ್ಯದ ಜನ. ದೇವರಾಜ ಅರಸರು ಮತ್ತು ಹೆಗಡೆ ಬಿಟ್ಟರೆ ಯಾರನ್ನೂ ರಿಪೀಟ್ ಕೂಡ ಮಾಡಿಲ್ಲ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ, ಮುಖ್ಯಮಂತ್ರಿ ಆಗಬೇಕಾದ್ರೆ ನಾನು ಈಗಲೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ. ಇನ್ನೊಂದು ಕಡೆ ಅಗ್ರೆಸಿವ್ ಬಿ ಜೆ ಪಿಯನ್ನು ನೋಡ್ತಾ ಇದ್ದೀವಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ. ಸೊ ಇದರ ಒಟ್ಟು ಸಾರಾಂಶ ಏನು ಅಂತಂದರೆ, ಲೋಕಸಭಾ ಚುನಾವಣೆ ಏನಿದೆ ಅದು ಲಿಟ್ಮಸ್ ಟೆಸ್ಟ್. ಅದು ಬಿ ಜೆ ಪಿಗಿರ್ಬೋದು, ಅದು ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕಿರ್ಬೋದು, ಸಿದ್ದರಾಮಯ್ಯದವ್ರ ನಾಯಕತ್ವಕ್ಕಿರ್ಬೋದು. ಒಂದು ವೇಳೆ ಯಾರು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟ್ ಪಡಿತಾರೆ, ಕಡಿಮೆ ಸೀಟ್ ಪಡಿತಾರೆ ಅನ್ನೋದು ಮುಂದಿನ ರಾಜಕಾರಣವನ್ನು ಕೂಡ ನಿರ್ಧರಿಸುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕ ಅನ್ನುವ ಹೊರಹೊಮ್ತಿದ್ದೀನಿ, ಮಾಸ್ ಲೀಡರ್ ಅನ್ನುವ ರೀತಿಯಲ್ಲಿ ಅವರು ಓಡಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಮತ್ತೆ ಅಹಿಂದ ಓಟ್ಗಳು, ಜಾತಿ ಗಣತಿ ಈ ವಿಷಯಗಳನ್ನು ಯಾಕೆ ಪ್ರಸ್ತಾಪಿಸ್ತಿದ್ದಾರೆ ಅಂತಂದರೆ, ತನಗೆ ಒಂದು ರೀತಿಯಾಗಿರ್ತಕ್ಕಂಥ ಬ್ಯಾಕಿಂಗ್ ಈ ಸಮುದಾಯಗಳಿಂದ ಬರಲಿ ಅಂತಕ್ಕಂಥದ್ದು. ಲೋಕಸಭಾ ಚುನಾವಣೆಯಲ್ಲಿ ನೀವು ಹೆಚ್ಚು ನನಗೆ ಬೆಂಬಲವನ್ನು ಕೊಡಿ ಅಂತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕತ್ವವನ್ನು ತನ್ನ ಕಡೆ, ಅಂದರೆ ಕುಮಾರಸ್ವಾಮಿ ಇಲ್ಲಿವರೆಗೇನು ಒಕ್ಕಲಿಗರ ನಾಯಕರಾಗಿದ್ದರು ದೇವೇಗೌಡರ ಕಾರಣದಿಂದ, ಆ ನಾಯಕತ್ವ ತನಗೆ ಬರಲಿ ಅಂತಕ್ಕಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈ 2.5 ವರ್ಷದ ಕಗ್ಗಂಟೇನಿದೆ ಅಲ್ಲ, ಇದನ್ನು ಬಗೆಹರಿಸಿದರೆ ಮಾತ್ರ ನನಗನ್ಸುತ್ತೆ ಕಾಂಗ್ರೆಸ್ ಸರ್ಕಾರ 5 ವರ್ಷ ಅಂದರೆ ಒಂದು ರೀತಿ ಸುಲಭವಾಗಿ ಪೂರ್ಣಗೊಳಿಸುತ್ತೆ. ಈ 2.5 ವರ್ಷದ ಅವಧಿ ವಿಷಯವನ್ನು ನೀವು ಕಗ್ಗಂಟನ್ನು ಬಗೆಹರಿಸದೇ ಇದ್ದರೆ, ಅದು ಬಗೆಹರಿಸೋದಂದರೆ ಹೇಗೆ ಭಾವನಾ? ಈಗ ಹೈಕಮಾಂಡ್ ಕೇಂದ್ರದಲ್ಲಿ ಅಧಿಕಾರ ಇದ್ದಾಗ ಸ್ಟ್ರಾಂಗ್ ಇರುತ್ತೆ, ಯಾವುದೇ ಪಾರ್ಟಿಯ ಹೈಕಮಾಂಡ್ ಇದ್ದಾಗ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದರೆ ಏನಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಯಾವ ಸೀಟ್ಗಳನ್ನು ಗೆಲ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಸಿದ್ದರಾಮಯ್ಯನವರು ಎಷ್ಟು ಟಿಕೆಟ್ ತೆಗೆದುಕೊಂಡು ಗೆಲ್ಲಿಸ್ತಾರೆ, ಡಿ ಕೆ ಶಿವಕುಮಾರ್ ಎಷ್ಟು ಸೀಟ್ ತೆಗೆದುಕೊಂಡು ಗೆಲ್ಲಿಸ್ತಾರೆ, ಇವೆರಡೂ ಕೂಡ ಪ್ರಶ್ನೆಗಳು. ಮತ್ತು ಸಚಿನ್ ಪೈಲಟ್ ಮತ್ತು ಅಶೋಕ್ ಗೆಹ್ಲೋಟ್ರ ಉದಾಹರಣೆ ನಮ್ಮ ಕಣ್ಮುಂದಿದೆ. ಆ ರೀತಿ ಜಗಳ ಆಡಿ ಇವತ್ತು ಕಾಂಗ್ರೆಸ್ ರಾಜ್ಯವನ್ನು ಕಳ್ಕೊಳ್ತು. ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ವರ್ಸಸ್ ಕಮಲ್ನಾಥ್ ಜಗಳದಲ್ಲಿ ಸರ್ಕಾರವೇ ಬಿದ್ದೋಯ್ತು, ಇನ್ನೊಮ್ಮೆ ಬಿ ಜೆ ಪಿಯೇ ಬಂತು ಹೊರತು ಕಾಂಗ್ರೆಸ್ಗೆ ಅಧಿಕಾರ ಕೊಡಲಿಲ್ಲ. ಹೀಗಾಗಿ ಈ ಜಗಳ ಏನಿದೆ ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಚಾಕಚಾಕ್ಯತೆಯಿಂದ ಬಗೆಹರಿಸುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಭವಿಷ್ಯದ ದೃಷ್ಟಿಯಿಂದ, ರಾಜ್ಯ ರಾಜಕಾರಣದ ಭವಿಷ್ಯದ ದೃಷ್ಟಿಯಿಂದ ಭಾಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ರೈಟ್. ಇದರ ಜೊತೆಗೆ ಈಗ ಲೋಕಸಭೆ ಎಲೆಕ್ಷನ್ನ ನಂತರದ ಸಿಚುವೇಶನ್ ಏನಿರುತ್ತೆ ಪ್ರಶಾಂತ್? ಅಂದರೆ ಈಗ ಯತೀಂದ್ರ ಅವರ ಮಾತಿನಿಂದ ಒಂದಂತೂ ಸ್ಪಷ್ಟವಾಗಿದೆ, ಅಧಿಕಾರ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ರೆಡಿ ಇಲ್ಲ. ಡಿ ಕೆ ಶಿವಕುಮಾರು ಹಿಂದೆ ಬೀಳೋದಕ್ಕೆ ರೆಡಿ ಇಲ್ಲ. ಸೊ ಏನಾಗಬಹುದು, ಏನು ಕ್ಯಾಲ್ಕುಲೇಷನ್ಸ್ ಆಗಬಹುದು? ಡಿಪೆಂಡ್ಸ್ ಆನ್ ಲೋಕಸಭಾ ರಿಸಲ್ಟ್ಸ್ ಏನು, ಕೇಂದ್ರದಲ್ಲಿ ಹೇಗೆ ಅಧಿಕಾರ ಬರುತ್ತೆ, ಇದು ಬಹಳ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಅಲ್ಲ, ಈಗ ಕೇಂದ್ರದಲ್ಲಿ ಅಧಿಕಾರ ಬಂದರೂ ಬರದೇ ಇದ್ದರೂ ಇಬ್ಬರು ನಾಯಕರು ಮಾತ್ರ ಅದೇ ಸ್ಟ್ಯಾಂಡ್ನಲ್ಲಿ ಇರ್ತಾರಲ್ವಾ? ಅಲ್ಲ, ಅಂದರೆ ನೀವು ಎಷ್ಟು ಮುಂದೆ ಹೋಗಿ ಏನು ಮಾಡಲಿಕ್ಕೆ ತಯಾರಿದ್ದಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಈಗ ಕೇಂದ್ರದಲ್ಲಿ ವಾಪಸ್ ಬಿ ಜೆ ಪಿ ಅಧಿಕಾರಕ್ಕೆ ಒಂದು ಗಟ್ಟಿಯಾಗಿ ಬಂದರೆ, ಆಗ ಬಿ ಜೆ ಪಿಯ ಒಟ್ಟು ಚಾಲ್ಚಲನ್ ಗಮನಿಸಿದರೆ ಕರ್ನಾಟಕದ ಸರ್ಕಾರವನ್ನು ಅಲುಗಾಡಿಸ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ನಡೀಬೋದು. ಆಗ ಅದರಲ್ಲಿ ಹೋಗೋರು ಯಾರು, ಇರೋರು ಯಾರು, ಈ ಪ್ರಶ್ನೆಗಳು ಬರ್ತವೆ. ಒಂದು ವೇಳೆ ಕರ್ನಾಟಕದಲ್ಲಿ ಕಾಂಗ್ರೆಸ್ 17-18 ಸೀಟ್ ಪಡೆದ್ರೆ ಬಿ ಜೆ ಪಿ ಇಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ, ಯಾಕಂದರೆ ಜನಪ್ರಿಯತೆ ಕಾಂಗ್ರೆಸ್ಗಿದೆ ಅಂತಕ್ಕಂಥದ್ದು. ಆದರೆ ಆಗಲೂ ಕೂಡ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದು ಭಾಳ ಮುಖ್ಯ. ಹೈಕಮಾಂಡ್ ಸಿಗ್ನಲ್ಸ್ಗಳನ್ನ ಕೊಡ್ತಾರೆ. ಈಗ ನೋಡಿ, ಯಾವ ಉಪಮುಖ್ಯಮಂತ್ರಿಗೆ ಈ ರೀತಿಯ ಜನಸ್ಪಂದನ ಕಾರ್ಯಕ್ರಮವನ್ನು ಏಕಾಂಗಿಯಾಗಿ ನಡೆಸ್ತಕ್ಕಂಥ ಅನುಮತಿಯನ್ನು ಪಾರ್ಟಿಗಳು ಕೊಡ್ತವೆ. ಅದರ ಅರ್ಥ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜೊತೆಗೆ ಪಾರ್ಟಿಯಲ್ಲಿ ಭಾಳ ಪ್ರಬಲರಾಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಕರೆಕ್ಟ್.
ಆದರೆ ಸಿದ್ದರಾಮಯ್ಯನವರಿಗೆ 5 ವರ್ಷ ಯಾವ ಕಾರಣಕ್ಕೂ ಕೂಡ ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ ಮನಸ್ಸಿಲ್ಲ ಅಂತಕ್ಕಂಥದ್ದು ಯತೀಂದ್ರ ಮಾತಿನಿಂದ ಸ್ಪಷ್ಟವಾಗ್ತಾ ಇದೆ. ನೋಡಿ, ಈ ರೀತಿಯ ಗಲಾಟೆಗಳು ಜಗಳಗಳು ಹೇಗೆ ಪರ್ಯಾವಸನಗೊಳ್ತವೆ ಅಂತಕ್ಕಂಥದ್ದನ್ನು ಈಗಲೇ ಕುಳಿತು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಅದರಲ್ಲಿ 3 ಪ್ಲೇಯರ್ ನಂಗೆ ನೇರವಾಗಿ ಕಾಣ್ತಾರೆ. ಓಕೆ, ಒಂದು DK, ಸಿದ್ದರಾಮಯ್ಯ, BJP ಹೈಕಮಾಂಡ್. ಈ 3 ಪ್ಲೇಯರ್ಗಳು ಹೇಗೆ ವರ್ಕ್ ಆಗ್ತಾರೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಮತ್ತು ಮಹಾರಾಷ್ಟ್ರದಲ್ಲಿ ನಾವು ನೋಡಿದ್ವಿ, ಏಕನಾಥ್ ಶಿಂದೆ, ಅಜಿತ್ ದಾದಾ ಪವಾರ್, ದೇವೇಂದ್ರ ಫಡ್ನವೀಸ್. ಆ ಥರದಲ್ಲಿ ಕರ್ನಾಟಕದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ 2 ಗುಂಪುಗಳು ಒಟ್ಟಿಗೆ ಬರಬೇಕಾಗತ್ತೆ. ಈ ಮಾತನ್ನು ಗಮನಿಸಿದ್ರೆ ನನಗನ್ಸುತ್ತೆ ಲೋಕಸಭಾ ಚುನಾವಣೆಯ ನಂತರ ಕೆಲ ಸ್ಥಿತ್ಯಂತರಗಳನ್ನು ಕರ್ನಾಟಕದ ರಾಜಕಾರಣ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ. ಲೋಕಸಭಾ ಚುನಾವಣೆಯವರೆಗೆ ಏನೂ ಆಗಲ್ಲ, ಆದರೆ ಚುನಾವಣೆಯ ನಂತರ ಅದರ ಫಲಿತಾಂಶದ ಆಧಾರದ ಮೇಲೆ ಕೆಲ ಬೆಳವಣಿಗೆಗಳನ್ನು ನಿರೀಕ್ಷಿಸಬಹುದು ಅಂತಕ್ಕಂಥದ್ದು ಯತೀಂದ್ರ ಮಾತಿನಿಂದ ಸ್ಪಷ್ಟ ಆಗ್ತಾ ಇದೆ. ರೈಟ್ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಒಟ್ಟಿನಲ್ಲಿ ಸದ್ಯಕ್ಕಂತೂ ಲೋಕಸಭಾ ಎಲೆಕ್ಷನ್ವರೆಗೆ ಯಾವುದೇ ಹಲ್ಚಲ್ ಲೋಕಸಭಾ ಚುನಾವಣೆ ಹೇಗಾಗತ್ತೆ, ಎಷ್ಟು ಸೀಟ್ ಬರುತ್ತೆ, OBC ಸೀಟ್ಗಳನ್ನು ತೆಗೆದುಕೊಂಡು ಸಿದ್ದರಾಮಯ್ಯ ಎಷ್ಟು ಗೆಲ್ಲಿಸ್ತಾರೆ, DK ಶಿವಕುಮಾರ್ ಎಷ್ಟು ಸೀಟ್ಗಳನ್ನು ತಾನು ಗೆಲ್ಸ್ಕೊಂಡು ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.